ನಮಸ್ಕಾರ. ಇವತ್ತು ನಾವು ವಂದನೆ ಸರ್ ಅವರು ಮೊನ್ನೆ ನಮ್ಮ ಬಕ್ರೀದ್ ಹಬ್ಬದ ನಿಮಿತ್ತ ಅಯಾಜುದ್ದೀನ್ ಪಟೇಲ್ ಅವ್ರ ಮನೆಗೆ ಬರಬೇಕಾಗಿತ್ತು. ಅವತ್ತು ಸಾಕಷ್ಟು ಅವರ ಬೀಗರು ಮತ್ತು ಗೆಳೆಯರು ಬರೋ ನಿಮಿತ್ತದಲ್ಲಿ ಸಾಕಷ್ಟು ರಶ್ ಇರ್ತದೆ. ಅದಕ್ಕಾಗಿ ಅವತ್ತು ಬೇಡ, ಮತ್ತೊಂದು ದಿನ ನಮಗೆ ಟೈಮ್ ಕೊಡು ಅಯಾಜುದ್ದೀನ್ ಪಟೇಲ್, ಅಂದಾನಿ ಸರು, ನಾನು, ಶರಣು ಪಟ್ಟಣ್ ಶೆಟ್ಟಿ ಅವರೆಲ್ಲರೂ ಮತ್ತು ಗೌರೀಶ್ ಕೂಡ ಇವತ್ತು ಆ ನಿಮಿತ್ತದಲ್ಲಿ ಬಂದಿದ್ದೀವಿ ಅಯಾಜುದ್ದೀನ್ ಪಟೇಲ್ ಅವ್ರ ಮನೆಗೆ. ನಾನು ಸುಮಾರು ಒಂದು ವರ್ಷ ಆಯ್ತೇನೋ ಅಥವಾ ಅದಕ್ಕೆ ಗೊತ್ತಿಲ್ಲ, ಅಥವಾ ಅದಕ್ಕಿಂತ ಒಂದು 6 ತಿಂಗಳು ಮೊದಲು ಬಂದಿದ್ದೆ. ಗ್ಯಾಲ್ರಿ ಸ್ಟಾರ್ಟ್ ಮಾಡಿದಾಗ ವಿಸಿಟ್ ಮಾಡಿದ್ದೆ. ಇದಕ್ಕೆ ಹೋಲಿಸಿದಾಗ ತುಂಬ ಅದ್ಭುತವಾದಂಥ ಚೇಂಜಸ್ ಮಾಡಿದ್ದಾರೆ ಅಯಾಜುದ್ದೀನ್ ಪಟೇಲ್. ಅವ್ರನ್ನ ಹೃತ್ಪೂರ್ವಕವಾಗಿ ಗುಲ್ಬರ್ಗಾ ಕಲಾವಿದರ ಪರವಾಗಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಪರವಾಗಿ, ಸರ್ಕಾರ ಪರವಾಗಿ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಟೂರಿಸಂ ಪರವಾಗಿ ನಾವು ಅಯಾಜುದ್ದೀನ್ ಮೊಹಮ್ಮದ್ ಪಟೇಲ್ ಅಯಾಜುದ್ದೀನ್ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ಅವರು ಅಂದಾನಿ ಸರ್ ಶಿಷ್ಯ, ಓಕೆ ಒಪ್ಪುತ್ತೀನಿ, ಬಟ್ ಅವ್ರಿಗೆ ಮೀರಿಸ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ಅಯಾಜುದ್ದೀನ್ ಪಟೇಲ್. ಅವ್ರ ಮನಸ್ಥಿತಿ ನಾನು ಹೇಳ್ತಾ ಇಲ್ಲ, ಆದರೆ ನಾನು ಇಲ್ಲಿ ಬಂದಾಗ ನೋಡಿದಾಗ ನಾವು ಸಾಕಷ್ಟು ಡಿವಿಷನ್ ಓಡಾಡಿದ್ದೀನಿ, ಸಾಕಷ್ಟು ಹಳ್ಳಿಗಳು ತಿರುಗಾಡಿದ್ದೀನಿ, ಸಾಕಷ್ಟು ಗ್ಯಾಲರಿಗಳು ನೋಡಿದ್ದೀನಿ, ನ್ಯಾಷನಲ್ ಅವಾರ್ಡ್ ನಾವು ತೊಗೊಂಡಿದ್ದಂದ್ರೂ ಕೂಡ. ಬಟ್ ಅಯಾಜುದ್ದೀನ್ ಪಟೇಲ್ದು ಹಿಂದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಭಾಳಷ್ಟು ಚೇಂಜ್ ಆಗಿದೆ. ಹಳ್ಳಿ ಸಂಸ್ಕೃತಿ ಹಿಡ್ಕೊಂಡು ಡೆಲ್ಲಿವರೆಗೂ ಅಂತ ಹೇಳ್ತಾರಲ್ಲ, ಆ ಒಂದು ವರ್ಕ್ಗಳನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇವತ್ತು ನೀವು ಮನ್ಯಾಗ ಇನ್ನೂ ಕೆಲವೊಂದು ವರ್ಕ್ಗಳು ನೋಡಿಲ್ಲ, ಆ ನೋಡೋರ ವಸ್ತುಗಳನ್ನು ಇವತ್ತು ನಾವು ಇಲ್ಲಿ ಹಳ್ಳಿದಿಂದ ಇಷ್ಟು ಕಲೆಕ್ಷನ್ ಮಾಡಿದ್ದೇನೆ, ಅವನಿಗೆ ಬೇಜಾರು ಅನ್ನೋದೇ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಎಷ್ಟು ಕೆಲಸ ಮಾಡಿ ನಂತರ ನೀವೆಲ್ಲ ಬಂದು ನೋಡ್ಬೋದು. ಕುಂತಲ್ಲಿ ಮಾತಾಡೋದು ದೊಡ್ಡದಲ್ಲ. ನಾವೇನಪ್ಪ ಅಂತಂದ್ರೆ ಅಲ್ಲಿ ಕುಂತೆ ಅವ ಏನು ಮಾಡಿ ಬಿಡು ಹಿಂಗೇನ ಅಂತಿರ್ತೀವಿ ನಾವು. ಅದು ಆಗಲ್ಲೇ ಅಲ್ಲ. ಅದು ಯಾಕಂತಂದ್ರೆ ಯಾವನಿಗೆ ಗೊತ್ತಿರ್ತದೆ, ಬಂದು ನೋಡಿದಾಗ ಅದು ಗೊತ್ತಾಗ್ತದೆ. ಕಲೆಕ್ಷನ್ ಎಂಬುದು ದೊಡ್ಡ ಕೆಲಸ. ಅದು ಅಂದಾನಿಯವರು ಕೊಟ್ಟಂಥ ಕೊಡುಗೆ ಎಲ್ಲ ವಿದ್ಯಾರ್ಥಿಗಳಿಗೆ. ಬಟ್ ಅದರಲ್ಲಾಗ ಅದನ್ನು ಕ್ಯಾಪ್ಚರ್ ಮಾಡಿದಂಥದ್ದು ನಮ್ಮ ಅಯಾಜುದ್ದೀನ್ ಪಟೇಲ್. ಯಾಕಂದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಹಂತ ಹಂತವಾಗಿ ಒಂದೂ ಬಿಡಲಾರ್ದಂಥದ್ದು ಹಳ್ಳಿ ಜೀವನ ಹಿಡ್ಕೊಂಡು, ಪಟ್ಟಣ ಜೀವನ ಹಿಡ್ಕೊಂಡು, ಆಮೇಲೆ ನಮ್ಮ ಬಹುಮನಿ ರಾಜನ ಆಸ್ಥಾನ ಹಿಡ್ಕೊಂಡು, ಆಮೇಲೆ ಬುರ್ಸ್ಗಳು ಹಿಡ್ಕೊಂಡು, ಆಮೇಲೆ ಇನ್ನಿತರ ಕಮರ್ಷಿಯಲ್ ಅಂದರೆ ಬಿಸ್ನೆಸ್ ಏನು ಮಾಡ್ತಿರಲ್ಲ, ಹಳ್ಳಿ ಜನ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಆಮೇಲೆ ಶಾಲೆಗಳ ಮಕ್ಕಳಿಗೆ ಹಿಡ್ಕೊಂಡು, ನಮ್ಮಲ್ಲಿ ಇರ್ತಕ್ಕಂಥ ನಶಿಸಿ ಹೋಗ್ತಕ್ಕಂಥ ನಮ್ಮ ಹಿಂದಿನ ಒಂದು ಏನಪ್ಪ ಅಂತ ರಾಜ ಮನೆತನದ ಗುಡಿ ಗುಂಡಾರುಗಳಾಗಲಿ, ಬಿಲ್ಡಿಂಗ್ಗಳಾಗಲಿ, ಅರಮನೆಗಳಾಗಲಿ, ಅವ್ರದ್ದು ಹೊಲ ಗದ್ದೆಗಳಾಗಲಿ, ಅವ್ರು ಬಿಟ್ಟಂಥ ಈ ಪೀಳಿಗೆಗೆ ಬಿಟ್ಟಂಥ ಕೆಲವು ಅವಶೇಷಗಳನ್ನು ಅದನ್ನು ಈಟ್ ಬ್ಯೂಟಿಫುಲ್ಲಾಗಿ ಕಲೆಕ್ಷನ್ ಮಾಡ್ತಾನೆ. ಇದು ಸರ್ಕಾರದಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಅಂದಾನಿ ಸರ್ ಅವರು, ನಾವು ಗೌರಿ ಶರಣ ಪಟ್ಟಣ ಬಂದು ಅಂದಾನಿ ಸರ್ ಅಂತೂ ಇಷ್ಟು ಖುಷಿಯಾಗಿದ್ದಾರೆ ಅಂತಂದರೆ, ನನ್ನ ಶಿಷ್ಯ ಇಷ್ಟು ಮಟ್ಟಿಗೆ ಬೆಳೆದನಲ್ಲ ಒಂದು ಭಾರತ ದೇಶದಾಗ ಮತ್ತು ಹೊರ ದೇಶಗಳದಾಗೂ ಕೂಡ ನಮ್ಮ ಒಂದು ಛಾಪ್ ಮೂಡಿಸನಲ್ಲ, ನಮ್ಮ ಹೆಸರು ತಂದಾನ ಅಯಾಜುದ್ದೀನ್ ಪಟೇಲ್ ಒಂದೇ ಅಲ್ಲ, ಈ ಭಾಗದ ಹೆಸರು ತಂದಾನಂತ. ತಾನು ನನ್ನ ಹೆಸರು ಅಂತಲ್ಲ, ನನ್ನ ಭಾಗದ ಇಷ್ಟೆಲ್ಲ ಇವು ಅವಶೇಷಗಳಾವ ನೋಡ್ರಿ ಅಂತ ಹೊರದೇಶದವ್ರಿಗೆ ಕೂಡ ಆತನ ಕೊಟ್ಟಿದ್ದಾನೆ. ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದಾನೆ, ಫೋಟೋಗ್ರಾಫರ್ ರೂಪದಲ್ಲಿ ಕೊಟ್ಟಿದ್ದಾನೆ, ವಸ್ತುಗಳ ರೂಪದಲ್ಲಿ ಕೊಟ್ಟಿದ್ದಾನೆ. ಇಂಥ ಎಜುಕೇಷನ್ ಬರೀ ಅಲ್ರಿ BA ಡಿಗ್ರಿ MA ಓದ್ತೀವಿ ಅದಲ್ಲ. ಈ ಎಜುಕೇಷನ್ ಭಾಳ ಇಂಪಾರ್ಟೆಂಟು. ಇದು ಎಲ್ಲಿ ಸಿಗಂಗಿಲ್ಲ. ಇದು ಯಾರೂ ಓದಿಸಿಲ್ಲ, ಯಾವುದೇ ಯೂನಿವರ್ಸಿಟಿ ಇಲ್ಲ, ಈ ಸಬ್ಜೆಕ್ಟ್ ಮೇಲೆ ಯಾವ ಯೂನಿವರ್ಸಿಟಿಗಳಿಲ್ಲ. ಅವನೇ ಸ್ವತಃ ಏನಪ್ಪ ಅಂತಂದ್ರೆ ಹುಡುಕಿ ಅದ್ರ ಒಳಗೆ ಇಳಿದು ಅವ ಸಂಶೋಧನೆ ಮಾಡಿದ್ದಾನೆ. ಎಲ್ಲರೂ ಸುಮ್ಮನೆ ನಾನು ಸಣ್ಣ ಬಡ ಸಂಶೋಧನೆ ಮಾಡ್ಕೊಂಡಿನಿ, ನಾನು ಹ್ಯಾಂಗೆ ಬರ್ದೀನಿ ಹಿಂಗೆ ಬರ್ದೀನಿ ಅಂತಾರ. ಅದು ಇಲ್ಲ. ನಿಜವಾದ ಒಂದು ಗ್ಯಾಲರಿ ಅಂದರೆ ಇದು. ಸುಮ್ಮನೆ ನಾನು ಒಂದು ಸಣ್ಣ ಇಟ್ಟು ನಾನು 35 10x10 ಗ್ಯಾಲರಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಕಾಟಾಚಾರಕ್ಕೆ ಕಾಟಾಚಾರಕ್ಕೆ ಮಾಡಿಲ್ಲ. ಹೋಗೋ ಸಣ್ಣವಿದ್ದಾಗೇ ಅವ್ರ ಹಳಿ ಮನೆ ಮೇಲೆ ಗ್ಯಾಲರಿ ಮಾಡಿದ್ದ. ಅದೇ ನಮಗೆ ತುಂಬ ಹುಚ್ಚಿಡ್ದಂಗೆ ಮಾಡಿತ್ತು. ಬಟ್ ಇವತ್ತು ಮಾತ್ರ ಅದನ್ನು ಇಷ್ಟು ಟರ್ನ್ ಮಾಡಿದ್ದಾರೆ ಅಂತಂದರೆ ನಾವು ಮಾತಿನಲ್ಲಿ ಹೇಳೋಕ್ಕಾಗಂಗಿಲ್ಲ. ನನಗಂತೂ ಆ ಸಂತೋಷ ಉಕ್ಕಿ ಹರಿಲಿಕ್ಕತ್ತದ. ಅಯಾಜಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ ನೋಡ್ರಿ ಸರ್. ನಮ್ಮ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಯಾವುದೂ ಮನಸ್ಥಿತಿ ಇಲ್ಲ, ಅದನ್ನು ಹೆಗ್ಗಳಿಕೆ ಅಂತ ನಾನು ಮಾಡ್ಬೇಕಂತಿಲ್ಲ. ಯಾಕಂದ್ರೆ ಅಯಾಜಿಗೆ ಸ್ಟೂಡೆಂಟ್ ಹಿಡಿದು ನೋಡ್ಕೊತ ಬಂದೀನಿ ನಾನು. ಸೊ ಅದಕ್ಕೆ ಎಲ್ಲರ ಪರವಾಗಿ ನನಗೆ ನಮ್ಮ ಅಂದಾನಿ ಸರ್ ಗುರುಗಳ ಪರವಾಗಿ ಇವತ್ತು ಅಯಾಜದಾಗಿ ಇನ್ನೂ ಬೆಳೀಲತ್ತ, ಇನ್ನೂ ಹೊಸದನ್ನು ಮಾಡಲಿ. ಈಗಾಗಲೇ ಸಾಕಷ್ಟು ಮಾಡೇನಿಲ್ಲ ಅಂತಲ್ಲ, ಬಟ್ ಅದನ್ನು ವಯಸ್ಸದ ಅವನಿಗೆ ಇನ್ನೂ ಸರ್ಚ್ ಮಾಡ್ತಾನೆ ಇರ್ತಾನೆ. ಅವನಿಗೆ ಏನಂದ್ರೆ ರೆಸ್ಟ್ ತೊಗೊಂಬೋದೇ ಇಲ್ಲ ಅವನ ಬಳಿ. ಅದೊಂದು ಭಾಳ ಖುಷಿ. ಯಾವಾಗಲೂ ಆ್ಯಕ್ಟಿವ್, ಪಾದರಸದಂತೆ ಓಡಾಡ್ತಿರ್ತಾನೆ ಯಾವಾಗಲೂ. ಈಗ ಅದನ್ನು ಸಾಕಷ್ಟು ದೇಶಗಳನ್ನು ನೋಡ್ತಾ ಇದ್ದಾನೆ. ಇನ್ನೂ ಹೆಚ್ಚಿಗೆ ದೇಶ ನೋಡಲಿ, ಇನ್ನೂ ಹೆಚ್ಚಿಗೆ ನಮ್ಮ ಗುಲ್ಬರ್ಗದ ಭಾಗದವರಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಮಾಹಿತಿ ಕೊಡಲಿ.
ಸಂದೇಶ ಕೊಡಲಿ, ಒಂದು ಬೇರೆ ದೇಶಗಳಿಗೆ ನಮ್ಮ ಗುಲ್ಬರ್ಗ ನಮ್ಮ ಭಾರತ ದೇಶದ್ದು ನಮ್ಮದು ಈ ದಕ್ಕನ್ ಭೂಮಿದು ಮಾಹಿತಿ ನೀಡಲಿ, ಅವನಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಎಲ್ಲರಲ್ಲಿ ಅಯಾಜ್ ಅವರಿಗೆ ಅಭಿನಂದನೆಗಳನ್ನು ಹೃತ್ಪೂರ್ವಕವಾಗಿ ನಾನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರ ಪರವಾಗಿ ಅಯಾಜುದ್ದೀನ್ ಪಟೇಲ್ ಅವರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ನೋಡ್ತೀನಿ. ಈ ಗ್ಯಾಲರಿ ನನಗೆ ತುಂಬ ಖುಷಿ ಕೊಟ್ಟಿದೆ. ಎಲ್ಲರಿಗೂ ನಮಸ್ಕಾರ ಮಾಡಿ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಮಸ್ಕಾರ.